ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ತಿರುಗಿ 4ನೇ ಶುಕ್ರವಾರ ಬಂತು. ಇಲ್ಲ ನಾನು 3ನೇ ಶುಕ್ರವಾರದ ಲಾಗೇ ಬಿಟ್ಟಿಲ್ಲ. 1 ಸೆಕೆಂಡ್ ಸಾರಿ ನೋಡ್ರಿ. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದು ಶಿಫ್ಟ್ ಆಗೋಣ ಬಿಡೋದೇ ಆಗಲಿಲ್ಲ. ಜಾತ್ರೆ ಅದು ಇದು ಅಂಥೇಳಿ ಕಂಟಿನ್ಯೂಸ್ ಆಗಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಎಲ್ಲರೂ ಸೇರಿರ್ತೀವಲ್ಲ ಫ್ಯಾಮ್ಲೀಸ್, ಅವ್ರ ಟೈಮೇ ಸಿಗಲಿಲ್ಲ ನೋಡ್ರಿ. ಹಂಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಒಂದು ಅಡ್ಜಸ್ಟ್ ಮಾಡ್ಕೊರಿ. ಬರೀ ಇವತ್ತಿಂದ ಇಲ್ಲಿ ತವ್ರ ಮನೆಯದು ಲಾಗ್ ಹಾಕತ್ತೀನಿ ನೋಡ್ರಿ. ತವ್ರ ಮನೆದು ಲಾಗ್ ಅಂದ್ರೆ ತವ್ರ ಮನೆದು ಶುಕ್ರವಾರ ಪೂಜೆ ಹಾಕತ್ತೀನಿ. ಇಲ್ಲಿ ಪ್ರತಿ ಸಲ ಇವರು 5ನೇ ಶುಕ್ರವಾರ ಮಾಡ್ತಿದ್ರು. ಬಟ್ ಈ ಸಲ ಏನೈತಿ 5ನೇ ಶುಕ್ರವಾರ ಅಮಾವಾಸ್ಯೆ ಬರ್ತೈತಿ. 11 ಗಂಟೆಗೆ ಶ್ರಾವಣ ಹೋಗುತ್ತೆ ನೋಡ್ರಿ. ಹಂಗಾಗಿ ಆಗತ್ತಾ, ಬಟ್ ಗಡ್ಬಿಡಿ ಆಗತ್ತೆ ಅಂತೇಳಿ ಸುಮ್ಮನೆ ಇರಲಿ ಅಂತೇಳಿ 4ನೇ ಶುಕ್ರವಾರ ಮಾಡ್ಬೇಕಂತೇಳಿ ಇವತ್ತು ಈ ಸಲ 4ನೇ ಶುಕ್ರವಾರ ಮುಗಿಸಾಕತ್ತಾರ. ಮುತ್ತಿದರೆಲ್ಲ ಮಾಡ್ತೀವಿ. ಬರೀ ಇಲ್ಲಿ ಪೂಜೆ ಹೆಂಗೆ ಆಗುತ್ತೆ ಗೊತ್ತಿಲ್ಲ. ನಾವು ಬೇಕಿದೆ ನೋಡ್ರಿ. ತಂಗಿನೂ ಹೋಗ್ಯಾಳ. ಇಲ್ಲಿ ಪೂಜೆ ಮಾಡ್ಬೇಕಂತೆಲ್ಲ ಸೋಫಾ ತೆಗೆದು ನೋಡ್ರಿ ಕಾಟನ್ ಆಗಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಪರಿಶೀಲೆಲ್ಲ ಒರೆಸ್ಕೊಂಡು ಈ ಸ್ನಾನನೂ ಆಗೈತೆ ನೋಡ್ರಿ. ಬರೀ ಫಸ್ಟ್ ಜಗಲಿ ಪೂಜೆ ಮಾಡ್ಕೋತೀನಿ. ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಬೇಕಂತ ಮಾಡಿ ನೋಡ್ರಿ. ಬರೀ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೋ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ಬರೀ ಫಸ್ಟ್ ಜಗಲಿ ಮೇಗಿನ ಪೂಜೆ ಮಾಡ್ಕೋತೀನಿ ನೋಡ್ರಿ. ಇಷ್ಟ ನೀಟಾಗಿ ತೊಳ್ಕೊಂಡು ಇದು ಮುಗಿದ್ಮ್ಯಾಗ ಅಲ್ಲಿ ಮಾಡ್ಕೋತೀನಿ ನೋಡಿ. ದಿನ ನೋಡ್ರಿ ದಿವ್ಯಾರ ತಮ್ಮ ವೀರೇಶ್ನೇ ಪೂಜೆ ಮಾಡ್ತಾನೆ. ಮಮ್ಮಿ ಎಲ್ಲ ಅಂಗಡಿ ಒಳಗೆ ಬಿಸಿ ಇರ್ತಾರೆ ಅಂತೇಳಿ ಅದಕ್ಕೆ ನೋಡ್ರಿ ಅವ್ರಿಗೆ ಬಂದಾಗ ರಂಗೋಲಿ ಹಾಕ್ಯಾನ. ಅಷ್ಟರ ಮಾಡ್ತಾನೆ ನೋಡ್ರಿ. ಇವ್ರು ಇನ್ನೂ ಅಷ್ಟು ಮಾಡೋಂಗಿಲ್ಲ ನೋಡ್ರಿ. ಜಗಲಿ ಪೂಜೆ ಎಲ್ಲ ಮಾಡ್ಕೊಂಡೆ ನೀಟಾಗ. ಈಗ ನೆಕ್ಸ್ಟ್ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಇಷ್ಟೊತ್ತನ ಜಗಲಿ ಪೂಜೆನೇ ಆಯಿತು. ಬನಶಂಕರಿ ಇದು ನೋಡ್ರಿ ನಮ್ಮ ಮನೆ ಇದು ಹೆಂಗೆ ದೇವ್ರ ಇಷ್ಟು ಮುಗಿದೈತೆ ನೋಡ್ರಿ ನೀಟ್. ನೋಡ್ರಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಒಂದು ಸಿಂಪಲ್ ಪತ್ಲ ಹಾಕೊಂಡು ಶಿಲ್ಪ ಬಂದಾನ ಬಿಜಾಪುರದ ಅವ್ರ ಮಮ್ಮಿ ಮನ್ಯಾಗ. ಅವ್ರು ತವ್ರ ಮನೆ ಇದೆ ನೋಡ್ರಿ. ಶಿಲ್ಪರ ಮನ್ಯಾಗ ಅವರು ಮುತ್ತಿದರಿಗೆ ಹೇಳ್ಯಾರ. ಹಾಗಾಗಿ ಆಕಿ ಬಂದಿತ್ತ ಬಾಬಾ ಅಂತ ಅದಕ್ಕೆ ಒಂದು ಸ್ವಲ್ಪ ಈ ಪೂಜೆನ ರೆಡಿ ಮಾಡಿಲ್ಲ. ದೇವ್ರ ಪೂಜೆ ಮಾಡಿಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ಜಗಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಂಟಿ ನೋಡ್ರಿ. ಹೋಗಿ ಬಂದಾಗ ಮನೆ ಮುತ್ತನ ಉಡಿ ತುಂಬಿಸ್ಕೊಂಡ್ಬರ್ತೀನಿ. ತುಂಬಿಸ್ಕೊಂಡ್ಬಂದು ಇಲ್ಲಿ ಮಾಡ್ತೀನಿ ನೋಡ್ರಿ ನಮ್ಮ ಮನೆ ಪೂಜೆ. ಬಂದಿತ್ತ ಶಿಲ್ಪ ಬಂದು ಜಲ್ದಿ ಬಾ ಅಂತ ಶಿಲ್ಪಾರ ಮನೆಗಿಟ್ಟು ಹೋಗ್ಬರ್ರಿ. ವಿರಾಟ್ ಕೊಹ್ಲಿ ವಿರಾಟ್ ಏನು ನೋಡತ್ತಿ ಟಿವಿ? ಶಿಲ್ಪಾರ ಮನೆಗೆ ಬಂದೆ ನೋಡ್ರಿ. ಮತ್ತೆ ತನಕ ಹೇಳಿದ್ಲು ಅಂತ ಹೇಳಿದ್ನಲ್ಲ, ಅಕ್ಕಿನೇ ಮನೆ ಒಟ್ಟು ಬಂದು ಪೂಜೆ ಬಿಜಾಪುರದಿಂದ. ಅದ್ರ ಮಮ್ಮಿ ಒಬ್ಬರೇ ಇರ್ತಾರೆ. ಹಾಗಾಗಿ ಅವರು 3 ಜನ ಹೆಣ್ಮಕ್ಳೇ ನೋಡ್ರಿ. ಅವ್ರು ಪೂಜೆ ಮಾಡ್ಯಾರ. ಬರ್ರಿ ಮಂಗಳಾರತಿ ಮಾಡೋ ಅಂತ ಇಲ್ಲೀಚು. ಈ ಶಿಲ್ಪಾರ ಮನೆ ಮುತ್ತನ ಮುಗಿಸ್ಕೊಂಬಂದೆ ನೋಡ್ರಿ. ಈಗ ನಮ್ದು ಇಷ್ಟು ಪೂಜೆ ಮಾಡೋ ಮರಿ ಪಟ್ ಸಾರಿ ಚೇಂಜ್ ಮಾಡಿ ಮೊದಲು ಪೂಜೆಗೆ ನಿಂದಿರ್ತೀನಿ. ಡೆಕೋರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ನೋಡ್ರಿ. ಇದು ಬ್ಯಾಕ್ಗ್ರೌಂಡಿಗೆಲ್ಲ ಒಂದು ಪರ್ದೆ ಹಾಕಾಕತ್ತೀನಿ. ಒಂದು ಶಾಲ್ ಐತಿ, ಒಂದು ಬ್ಲೂ ಇರ್ಲಿ ಅಂತ ಹಾಕಾಕತ್ತೀನಿ. ಅದು ಸೂಟ್ ಆಗಲಾಗಿತ್ತು ನೋಡ್ರಿ. 2 ಸೇಮ್ ಆಯ್ತು. ನಾನೇ ಅಲ್ಲೇ ಸಾರಿ ಒಬ್ಬಕ್ಕೇ ಉಡ್ಸಾತೀನಿ ನೋಡ್ರಿ. ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಹೆಲ್ಪ್ ತೊಗೊಂಡು ಮಮ್ಮಿದು. ಯಾಕಿನ್ನೂ ಅಂಗಡಿ ಮನೆ ಹಾಗೆ ಅಂಗಡಿಗೆ ಹೋಗೋದು ಬರೋದು ಮಾತ್ರ. ಇದು ಆ್ಯಕ್ಚುಲಿ ವೀರೇಶ್ ಮಾಡತ್ತ ನೋಡ್ರಿ ವಿಡಿಯೋ ಸಣ್ಣ ದಿವ್ಯಾರ ತಮ್ಮ. ಹಾಗಾಗಿ ಫುಲ್ ಶೇಕ್ ಮಾಡಿಬಿಟ್ಟ ನೋಡ್ರಿ ವಿಡಿಯೋ. ಈ ಕಡೆ ಎಲ್ಲ ಹೊಳ್ಸ್ಯಾನ. ಅವನಿಗೆ ಅಷ್ಟೊಂದಾಗ ನೀಟಾಗುತ್ತೆ. ಇಲ್ಲಿ ಸ್ಟ್ಯಾಂಡು ಇಲ್ಲ ಇಡ್ಬೇಕಂತಂದ್ರೆ ಹಾಗಾಗಿ ಎಷ್ಟಾಗತ್ತೆ ಅಷ್ಟು ಇದು ಮಾಡ್ಕೊಂಡು ನೋಡ್ರಿ. ಕವರ್ ಮಾಡ್ಕೊಂಡಿನಿ. ಕೆಲವೊಂದೆಲ್ಲ ಫುಲ್ ಶೇಕ್ ಆಗಿ ವಿಡಿಯೋಸ್ ಆಲ್ಮೋಸ್ಟ್ ಎಲ್ಲ. ಮತ್ತು ಕ್ಲಿಪ್ ಎಲ್ಲ ಮಿಸ್ ಆಗ್ತಾವ ಅಂತೇಳಿ ಹಾಗೆ ಹಾಕೀನಿ ನೋಡ್ರಿ. ಈ ಥರ ಬಂತು ಫೈನಲಿ. ಅದು ಬ್ಯಾಕ್ಗ್ರೌಂಡದ್ದು ತೆಗೆದೆ ನೋಡ್ರಿ. ಶಾಲ್ ಹೇಳಿದ್ನಲ್ಲ ಅದು 2 ಸೇಮ್ ಆಗ್ಬಿಟ್ಟಿದ್ದು. ಸಾರಿ ಕಲರು ಆಮೇಲೆ ಬ್ಯಾಕ್ಗ್ರೌಂಡ್ ಕಲರ್ ಸೇಮ್ ಆಗ್ಬಿಟ್ಟಿದ್ದು 2. ಅದಕ್ಕೆ ಅದನ್ನ ತೆಗೆದ್ಬಿಟ್ಟೆ ನೋಡ್ರಿ ಬ್ಯಾಕ್ಗ್ರೌಂಡ್ ಸೈಡ್ಸ್. ಮತ್ತು ಎಲ್ಲೋ ಕಲರ್ ಹಾಕಿದೆ, ಸ್ವಲ್ಪ ಸೂಟ್ ಆಗ್ತು. ಮತ್ತು ಶಿಲ್ಪಾನು ಬಂದು ನೋಡ್ರಿ ಸ್ವಲ್ಪ ಹೆಲ್ಪ್ ಮಾಡೋಕೆ. ಯಾರೂ ಇಲ್ಲ, ನಾನು ಆಕಿನೂ ಬಂದಿದ್ಲು ಊರಿಂದ. ಬಂದು ಅವ್ರ ಪೂಜೆ ಮಾಡಿ ಅವ್ರ ಮನೆಗೆ ಹೋಗಿ ಬಂದಿಲ್ಲ. ಅಲ್ಲಿಂದ ಇಲ್ಲಿ ಬಂದು ನೋಡ್ರಿ. ಎಲ್ಲ ಫ್ರೂಟ್ಸ್ ಅದೆಲ್ಲ ಇಟ್ಕೊಳಕತ್ತೀನಿ ನೋಡ್ರಿ ತೆಗೆದು. ಬರೀಗೆಲ್ಲ ಮುಗಿತು ಆಲ್ಮೋಸ್ಟ್ ಎಲ್ಲ ಪೂಜೆ ಮಾಡೋದು. ಕಮಲದ ಮೊಗದೋಳೆ ಕಮಲವ ಕಣ್ಣೋಳೆ ಕಮಲದ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲವ ಕಣ್ಣೋಳೆ ಕಮಲದ ಕೈಯಲ್ಲಿ ಹಿಡಿದೋಳೆ. ನಿಂತೋಳೆ ಕಮಲಿ ನೀ ಕರ ಮುಗಿವೆ ಬಾಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿ ಬಾರಮ್ಮ ಕಮಲನಾದ್ಯನಿ. ಕಮಲದ ಮೊಗದವಳೆ ಕಮಲದ ಕಣ್ಣೋಳೆ ಕಮಲದ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕವಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜಿನಾಗ ಕಮಲದ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಗಾಗಿ ಮಾಡು. ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸುತ್ತಾಯಿ ವರಮಹಾಲಕ್ಷ್ಮಿಯೇ ಹರಸುತ್ತಾಯಿ. ಸ್ಥಿರವಾಗಿ ಬಂದಿಲ್ಲಿ ನೆಲೆಸುತ್ತಾಯಿ ವರಮಹಾಲಕ್ಷ್ಮಿಯೇ ಹರಸುತ್ತಾಯಿ. ಕಮಲದ ಮೊಗಳಲ್ಲಿ ಕರವನ ಮುಳಿದವಳು ಕರವನು ಮುಗಿವೆ ಆರತಿ ಈಗ ಬೆಳಗುವೆ.
ಕಮಲದ ಮೊಗದವಳೆ ಕಮಲವ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದವಳೆ ಕಮಲವ ಕೈಯಲ್ಲಿ ಹಿಡಿದವಳೆ ವರಮಹಾಲಕ್ಷ್ಮಿ ಮಹಾರಾಜ್ ಕಿ ಜೈ ಶ್ರೀ ಬನಶಂಕರಿ ತಾಯಿ ಮಹಾರಾಜ್ ಕಿ ಜೈ श्री वीरभद्रेश्वर महाराज की जय देव सिद्धेश्वर महाराज की जय देव सिद्धेश्वर महाराज की जय जन्मेश्वर महाराज की जय कालिकांबा महाराज की जय कांबा महाराज की जय श्री वैजल बसवा महाराज की जय जय नमो भारतेश्वर महादेव नरसिंह माता ಬೆಳಗ್ಗೆ ಒಂದ್ಸಲ ಪೂಜೆ ಎಲ್ಲ ಮುಗೀತು ನೋಡ್ರಿ, ಮಂಗಳಾರತಿ ಅದು ಮಾಡಿದ್ವಿ. ಅದು ಸಾಂಗ್ ನೋಡ್ರಿ ಅಷ್ಟೊಂದು ಬರಲ್ಲ, ಕಮಲದ ಮೊಗಳದೊಳೆ ಮಸ್ತ್ ಇತ್ತು ನೋಡ್ರಿ. ಬಟ್ ಹಾಡ್ಬೇಕು ಅನ್ಕೊಂಡಿದ್ವಿ, ರಾಗ ತಾಳ ಏನು ಅಷ್ಟೇನು ಕರೆಕ್ಟ್ ಆಗಿಲ್ಲ, ಅಷ್ಟೇ ಹೆಂಗೆ ಬರ್ತದೆ ಹಂಗೆ ಆಡಿ ನೋಡ್ರಿ. ಅದೆಲ್ಲ ಮುಗಿಸ್ಕೊಂಡು ಈಗ ನೋಡ್ರಿ ಮುತ್ತತನಕ್ಕೆ ಉಡಿ ತುಂಬಾಕತ್ತ ನೋಡ್ರಿ. ದಿವ್ಯಾಗ ಮುತ್ತತನ ಮಾಡಕತ್ತ ಒಬ್ಬರಿಗೆ, ಸುನಂದಾನು ಆಕಿನೇ ವಿಡಿಯೋ ಮಾಡಕತ್ತ. ಸುನಂದಾನೇ ನಮ್ಮ ಮಮ್ಮಿ ಅಂತ ಮಾಡೋಕ್ಕಾಗಲ್ಲ, ಹಂಗಾಗಿ ದಿವ್ಯಾನು ಅಷ್ಟೊತ್ತಿಗೆ ಬಂದಿದ್ಲು ನೋಡ್ರಿ. ಲೇಟಾಗಿ ಬಂದ್ಲಿಕ್ಕೆ ಕಾಲೇಜ್ ಮುಗಿಸ್ಕೊಂಡು ಆಕಿನೇ ಉಡಿ ತುಂಬಾಕತ್ತ ನೋಡ್ರಿ. ನಮಗೆ ಪ್ರತಿ ವರ್ಷ ನಮ್ಮ ಇಬ್ಬರಿಗೆ ಮಾಡ್ತಾ ನೋಡ್ರಿ ಮಮ್ಮಿ. ನನಗರ ಸುಭಾಕಾಗ ಮಾಡ್ತಾ, ಇಲ್ಲಾಂದ್ರೆ ಆಶಾ ಇದ್ರೆ ಆಶಾ ಆ್ಯಕ್ಚುಲಿ ಆಲ್ಮೋಸ್ಟ್ ಅಲ್ಲಿ ಅಡುಗೆ ಮಾಡ್ತಿರ್ತಾಳೆ. ಹಂಗಾಗಿ ನಾ ಪೂಜಾ ಮುಗಿಸ್ಕೊಂಡ್ರೆ ಆಕೆ ಅಡುಗೆ ಕೆಲಸ ಎಲ್ಲ ನಮ್ಮ ಆಶಾ ಮುಗಿಸ್ಕೊತಿದ್ದಿಲ್ಲ ರೀ. ಈ ವರ್ಷ ಆಶಾ ಎಲ್ಲ ಹಾಗಾಗಿ ನಮ್ಮ ಮಮ್ಮಿನೇ ಎಲ್ಲ ಮಾಡ್ಯಾವ ನೋಡ್ರಿ. ಪಲ್ಯ ಆಮೇಲೆ ಕಟ್ಟಿನ ಸಾಂಬಾರು ಅನ್ನ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಜಲ್ದಿನೇ ಮುಗಿಸಿದ್ಲು ನೋಡ್ರಿ. ಮತ್ತು ನಮ್ಮ ತಂಗಿ ನಾಷ್ಟ ಮಾಡಿಕೊಟ್ಟಿದ್ಲು. ಪೂಜಾ ಒಂದು ನನಗೆ ಬಿಟ್ಟಿದ್ಲು. ನಾ ಮುತ್ತದನಕ್ಕೆ ಹೋಗಿ ಬಂದು ಪೂಜಾ ಮುಗಿಸ್ಕೋಬೇಕಾದ್ರೆ ಲೇಟ್ ಆಗ್ಬಿಡ್ತು ನೋಡ್ರಿ. ಎಲ್ಲ ಮುಗಿಸ್ಕೋಬೇಕಾದ್ರೆ ಅಡುಗೆ ಮಾಡೋದನ್ನ ಅಷ್ಟೇ ಒಂದೇ ಕಡೆ ನಿಂತು ಮಾಡೋದು ಜಲ್ದಿ ಆಗುತ್ತೆ. ಬಟ್ ಪೂಜಾಕ್ಕೆ ನೋಡ್ರಿ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋದು ಅದು ತೊಗೊಳೋದು ಮಾಡೋದು ಆದ್ರೆ ಲೇಟ್ ಆಗ್ಬಿಡುತ್ತೆ ನೋಡ್ರಿ. ಹಾಗೆ ಆ್ಯಕ್ಚುಲಿ ನಾನು ಸಾರಿ ಹಾಕೊಂಡಿದ್ದು ನೋಡಿ, ಡ್ರೆಸ್ ಬಗ್ಗೆ ಸಾರಿ ಹಾಕೊಂಡಿನಿ, ಅದಕ್ಕೆ ಅಷ್ಟೊಂದು ಫುಲ್ ಕವರ್ ಮಾಡ್ಕೊಂಡಿನಿ ಅದನ್ನು ಸಾರಿ. ಅದಕ್ಕೆ ಆ ಟೈಪ್ ಕಾಣತ್ತದ. ಯಾಕಂದ್ರೆ ನೋಡ್ರಿ ಮತ್ತೆ ಈಗ ಹೋಳ್ಗೆ ಮಾಡ್ಬೇಕು ನಾನು ಉಡಿ ತುಂಬ್ಕೊಂಡ್ಮ್ಯಾಗ, ಅದಕ್ಕೆ ಮತ್ತೆ ಸಾರಿ ಹಾಕ್ಕೊಂಡು ರೆಡಿ ಆದಮೇಲೆ ಉಡಿ ತುಂಬ್ಕೊಳಕ್ಕೆ ಮತ್ತೆ ಸಾರಿ ಚೇಂಜ್ ಮಾಡೋದು ಆಗತ್ತೆ ಅಂತೇಳಿ ಅಷ್ಟೇ ಸಿಂಪಲ್ ಪತ್ಲಾನೆ ಅಷ್ಟೇ ಹಾಕ್ಕೊಂಡು ನೋಡ್ರಿ. ನಾನು ಮತ್ತೆ ಈಗ ಹೋಳ್ಗೆ ಮಾಡಕ್ಕೆ ನಿಂದಿರಬೇಕು. ಎಲ್ಲ ಅಡುಗೆ ಮಾಡಿದ್ಲು ಮಮ್ಮಿ. ಹೋಳ್ಗೆ ಚಪಾತಿ ಎರಡೇ ಹೋದ ನೋಡ್ರಿ. ಕಟ್ಟಿನ ಸಾಂಬಾರು ಎಲ್ಲ ಮುಗ್ದ ಅಂತ ಹೇಳಿದ್ನಲ್ಲ ನಮ್ಮ ಮಮ್ಮಿದು ನೋಡ್ರಿ. ಅಡುಗೆ ಒಳಗೆ ಮಸ್ತ್ ಟೇಸ್ಟ್ ಅಂದ್ರೆ ಕಟ್ಟಿನ ಸಾಂಬಾರು ನೋಡ್ರಿ. ಯಾರೆಲ್ಲ ಕಟ್ಟಿನ ಸಾಂಬಾರು ತಿಂತಾರೆ ಎಲ್ಲರೂ ಇನ್ನೊಂದ್ಸಲ ಹಾಕಂತ ಹೇಳ್ತಾರೆ ನೋಡ್ರಿ, ಅಷ್ಟು ಮಸ್ತ್ ಆಗಿರ್ತೈತಿ. ಅದಕ್ಕೆ ಎಲ್ಲರಿಗೂ ಫೇವ್ರೇಟ್ ನೋಡ್ರಿ ಮಮ್ಮಿದು ಕಟ್ಟಿನ ಸಾಂಬಾರು. ಹೋಳ್ಗೆ ಚಪಾತಿ ಅಷ್ಟೊಂದೇನು ಕರೆಕ್ಟಾಗಿ ಮಾಡೋಂಗಿಲ್ಲ ಮಮ್ಮಿ. ಅದಕ್ಕೆ ನನಗೆ ನಾನೇ ಬೆಟ್ರ್ ನಮ್ಮ ಮಮ್ಮಿ ನೋಡಿದ್ರೆ, ಅದಕ್ಕೆ ನನಗೆ ಮಾಡಂತ ಹೇಳ್ತಾ ಯಾವಾಗಲೂ. ಅಂದ್ರೆ ಜಾಸ್ತಿ ರೊಟ್ಟಿನೇ ಮಾಡ್ತಾವ್ರು, ಚಪಾತಿ ಮಾಡೋಂಗಿಲ್ಲ ನೋಡ್ರಿ. ಆದ್ರೆ ನಮ್ಮ ಅನ್ನಾಗ ಚಪಾತಿನೇ ಇಷ್ಟ, ರೊಟ್ಟಿ ತಿನ್ನಂಗಿಲ್ಲ. ಬಟ್ ಡೈಲಿ 1-2 ಟೈಮ್ ಹಂಗೆ ಮಾಡಿರ್ತೀವಿ, ಅದು ಮಾಡಿರ್ತೀವಿ ನೋಡ್ರಿ. ವೀಕ್ಲಿ ಹಂಗೆ ಇದು ಮಾಡ್ಕೊಂಡು ಮಾಡಿರ್ತಾರೆ. ಬರೀ ಉಡಿ ತುಂಬ್ಕೊಂಡು ಆದಮೇಲೆ ಫಸ್ಟ್ ತಕ್ಷಣ ಹೋಳ್ಗೆ ಮಾಡಿದೆ ನೋಡಿ ಕೆಲಸ. ಯಾಕಂದ್ರೆ ಎಲ್ಲ ಮುಗ್ದೈತಿ. ಹೋಳ್ಗೆ ಒಂದು ಆದ್ಬಿಟ್ರೆ ಎಡೆ ಕೊಡಕ್ಕೆ ಬರ್ತದೆ. ಈ ಸರ್ ಜಸ್ಟ್ ಉಡಿ ತುಂಬಿಬಿಟ್ಟು ಅಕ್ಕಿ ಅಷ್ಟೇ ನೇಮಕ್ಕೆ ಪ್ರಸಾದ ಅಷ್ಟು ಕೊಟ್ಟ ನೋಡ್ರಿ ನಮ್ಮ ದಿವ್ಯಾ. ಅದಾದಮೇಲೆ ಹೋಳ್ಗೆ ಮಾಡಿದ್ಮೇಲೆ ಊಟ ಮಾಡ್ತೀವಿ ಇಬ್ಬರು ಒಮ್ಮೆ, ಯಾವಾಗೆ ಮಾಡಿದ್ರೆ ಆಯ್ತು ಅಂತೇಳಿ ಬರೀ ಉಡಿ ತುಂಬಿಕೊಟ್ಟೆವು. ಪೂಜಾ ಒಂದು ನೋಡ್ರಿ ಫೈನಲಿ ಈ ಥರ ಆಗೈತಿ ನೋಡ್ರಿ. ಯಾವ ಥರ ಆಗದ ಆವಾಗಲೇ ತೋರಿಸ್ಬೇಕಂದ್ರೆ ಆಗೇ ಇಲ್ಲ ಇದ್ರ ಕೆಲಸದ ಟೈಮ್ನಾಗ. ಒಂದಿಷ್ಟು ಡೆಕೋರೇಷನ್ ಮಾಡಿ ಇಟ್ಟಿದ್ದೆ ನೋಡ್ರಿ. ದಿವ್ಯಾ ಬಂದುಬಿಟ್ಟು ಕೆಲವೊಂದು ಇದು ಮಾಡೋದು ನೀಟ್ ಮಾಡೋದು ನೋಡ್ರಿ. ಫ್ರೂಟ್ಸ್ ಅದನ್ನು ಆ ಟೈಪ್ ಹಾಕಿಟ್ಟಿದ್ದೆ, ಮತ್ತು ಅಷ್ಟಕ್ಕೆ ಚೇಂಜ್ ಮಾಡಿಕೊಂಡು ನೋಡ್ರಿ ಯಾವ ಥರ ಆಗೈತೆ ಪೂಜಾ. ಕಮೆಂಟ್ ಮಾಡಿ ಹೇಳಿ. ಇಷ್ಟದು ನೋಡ್ರಿ ಮಂಗಳಾರತಿ ಮಾಡಿದ್ವೆಲ್ಲ, ಪೂಜಾ ಮುಗೀತು. ಇನ್ನು ಹೋಳ್ಗೆ ಮಾಡತ್ತ ನೋಡ್ರಿ. ಬಿಸಿ ಬಿಸಿ ಹೋಳ್ಗೆ ಸ್ಟಾರ್ಟ್ ಇರ್ತದೆ ನೋಡ್ರಿ. ಹೋಳ್ಗೆ ಮಾಡೋದು ತಿನ್ನೋದು, ಹೋಳ್ಗೆ ಮಾಡೋದು ತಿನ್ನೋದೇ ಆಗುತ್ತೆ ಕಂಟಿನ್ಯೂಸ್. ಬರೀ ಹೋಳ್ಗೆ ಮಾಡಿದ್ಮೇಲೆ ಸಾಯಂಕಾಲ ಮತ್ತೆ ಉಡಿ ತುಂಬ್ಕೊಳಕ್ಕೆ ಹೋಗ್ಬೇಕು. ಇದಿಷ್ಟು ಮುಗಿಸ್ಬಿಟ್ಟೇವು ಅಂದ್ರೆ ಮುಗಿತೈತೆ ನೋಡ್ರಿ. ಹೋಳ್ಗೆ ಎಲ್ಲ ಅದು ಮಾಡಿದೆ. ಈಗ ಊಟ ಮಾಡತ್ತೀನಿ ನೋಡ್ರಿ. ಊಟ ಮಾಡೋ ಬಂದು ಹೋಳ್ಗೆ ತುಪ್ಪ ಊಟ ಮಾಡತ್ತೀನಿ ನೋಡ್ರಿ. ಒಪ್ಪತ್ತಿತ್ತಲ್ಲ, ಹಾಗಾಗಿ ಮುತ್ತನಕ್ಕೆ ಹೋಗಿದ್ದೆ. ಬಟ್ ಅಲ್ಲಿ ಹೋಳ್ಗೆ ಉಂಡಿದ್ದಿಲ್ಲ ನೋಡ್ರಿ. ಬರೀ ಜಸ್ಟ್ ಚಾ ಕುಡ್ ಬಂದಿದ್ದೆ. ಇಲ್ಲೇ ಉಂಡ್ರೆ ಆಯ್ತು, ಲೇಟ್ ಆಯ್ತೈತೆ. ಬರೀ ಊಟ ಮಾಡೋ ಊಟ ಅಂತೂ ಆಯ್ತು ನೋಡ್ರಿ. ಈಗ ಹೋಳಿಗೆ ಊಟ ಮೇಲೆ ಎಲ್ಲಿ ತಿಂದ್ರೆ ಒಂಥರ ಮಜಾನೇ ಬೇರೆ ಇದೆ ನೋಡ್ರಿ. ಬರೀ ಎಲ್ಲಿ ತಿಂದೇವು ಅಂದ್ರೆ ಫುಲ್ ಒಂಥರ ಡೈಜೆಷನ್ ಆಗುತ್ತೆ ಗೋಧಿ ಅಡ್ಗೆ. 3 hours later. ಸಾಯಂಕಾಲ ನೋಡ್ರಿ ಟೈಮ್ ಬಂದು 7 ಗಂಟೆ ಆಯಿತು. ಸಾರಿದೆಲ್ಲ ಹಾಕೊಂಬಂದೆ ನೋಡ್ರಿ. ಬಂದು ಆಮೇಲೆ ಕಂಟಿನ್ಯೂ ಲಾಗ್ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಈಗ ಒಮ್ಮೆ ಉಡಿ ತುಂಬಾಗಿ ಲಾಗ್ ಮಾಡತ್ತೀನಿ, ಯಾಕಂದ್ರೆ ಟೈಮ್ ಆಗ್ಬಿಟ್ಟಿತ್ತು. ಒಂದು ರೆಡಿಯಾಗಿ ಬರ್ಬೇಕಾದ್ರೆ ಮಮ್ಮಿ ಎಲ್ಲರೂ ಬಂದಾರ, ಬಾ ಉಡಿ ತುಂಬ್ಕೊಳಕ್ಕೆ ಲೇಟಾಗಿ ಆಯ್ತು. ನಾನು ಹಾಗೆ ಬಂದು ಉಡಿ ತುಂಬಾಕತ್ತೀನಿ ನೋಡ್ರಿ. ಬರೀ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಬಂದವ್ರಿಗೆಲ್ಲ ಉಡಿ ತುಂಬೋದು. ಕಂಟಿನ್ಯೂ ಇಷ್ಟೇ ಜನ ಅಂತ ಇರಂಗಿಲ್ಲ ನೋಡ್ರಿ ಇವತ್ತು. ಹಾಗೆ ಎಷ್ಟು ಜನ ಮುತ್ತೈದೆಯರು ಬರ್ತಾರೆ ಎಲ್ಲರಿಗೂ ಉಡಿ ತುಂಬಿದ್ರು ಚಲೋ ನೋಡ್ರಿ, ಶ್ರೇಷ್ಠನೇ ನೋಡ್ರಿ. ಇವತ್ತೇನು ಎಷ್ಟೇ ಜನ ಅಂತ ಲೆಕ್ಕ ಹಾಕಂಗಿರಂಗಿಲ್ಲ. ಯಾಕಂದ್ರೆ ಲಾಸ್ಟ್ ವಾರನೂ ಮುಗಿಸ್ತಿರ್ತೀವಲ್ಲ, ಹಂಗಾಗಿ ಎಷ್ಟು ಜಾಸ್ತಿ ಉಡಿ ತುಂಬ್ತೀವಿ ಅಷ್ಟು ಚಲೋನೇ ನೋಡ್ರಿ. ಹಂಗಾಗಿ ಅಲ್ಲಿ ಬಿಜಾಪುರೊಳಗೆ ಒಂದು ಇದಕ್ಕಿಂತ ಜಾಸ್ತಿನೇ ತುಂಬ್ತಿರ್ತೀನಿ ನೋಡ್ರಿ. ನಾ ಬರೀ ಕಂಟಿನ್ಯೂ ಹಾಗೆ ಯಾರೆಲ್ಲ ಬರ್ತಾರೆ ಎಲ್ಲರಿಗೂ ಉಡಿ ತುಂಬ್ತೀನಿ. ಎಲ್ಲರಿಗೂ ತುಂಬಿದ್ಮೇಲೆ ನಾ ಹೋಗಿ ಉಡಿ ತುಂಬ್ಕೊಳಕ್ಕಾಗತ್ತೆ ನೋಡ್ರಿ. ನಮ್ಮ ಅಕ್ಕನೂ ಕರ್ದ, ಶೋಭಾ ಅಕ್ಕನೂ ಬಂದಿದ್ದೆಲ್ಲ ಮಧ್ಯಾಹ್ನ ಮುತ್ತನಕ್ಕೆ. ಆಕಿನೂ ಬಾ ಅಂದಾಳ. ನಾ ಎಲ್ಲರಿಗೂ ಉಡಿ ತುಂಬಿ ಇಲ್ಲೆಲ್ಲ ಮುಗಿದ್ಮ್ಯಾಗೆ ಬರ್ತಂತೀನಿ. ಯಾಕಂದ್ರೆ ಸುನಂದಾನು ಮೇಲೆ ಇರ್ತಾಳೆ ಪಾಪು ಹತ್ರ. ಇಲ್ಲಿ ಯಾರು ತುಂಬೋರು ಇರಂಗಿಲ್ಲ ನೋಡ್ರಿ.
ಅದಕ್ಕೆ ದಿವ್ಯಾರಿನ ಮ್ಯಾಗೆ ಅದ ಆಕಿನ ಕರೆಸಿ ಕೂಡಿ ಇಲ್ಲೆಲ್ಲರಿಗೆ ಉಡಿ ತುಂಬಿದ ಮೇಲೆ ನಾ ಹೋಗಿ ನಮ್ಮ ಅಕ್ಕರ ಕಡೆ ಹೋಗಿ ಹೋಗ್ಬೇಕಂತೇಳಿ ಆಕಿನೂ ಮಸ್ತ್ ಮಾಡಿರ್ತಾವೆ ನೋಡ್ರಿ ಪೂಜಾ. ಇಲ್ಲಿದೆಲ್ಲ ಆದಮೇಲೆ ನೆಕ್ಸ್ಟ್ ಆಕಿನ ಮನೆಗೆ ಹೋಗಿರಲ್ಲ ಅಲ್ಲಿ ವಿಡಿಯೋ ಮಾಡ್ತೀನಿ ನೋಡ್ರಿ. ಬರೀ ಪಟ್ ಉಡಿ ತುಂಬಿ ನೆಕ್ಸ್ಟ್ ಅಲ್ಲಿ ನಾ ಹೋಗ್ತೀನಿ. ಹಾಗೆ ಎಲ್ಲರಿಗೆ ಉಡಿ ತುಂಬ್ತಾ ಬಂದೆ ನೋಡ್ರಿ. ಟೈಮ್ ಬಂತಿರಿಗೆ ಎಷ್ಟು ಗಂಟೆ 8 ಗಂಟೆನೇ ಆಯ್ತು ನೋಡ್ರಿ. ಎಲ್ಲರಿಗೆ ಉಡಿ ತುಂಬಿದೆ, ಒಂದು 8-10 ಜನಕ್ಕೆ ಉಡಿ ತುಂಬಿದೆ ನೋಡ್ರಿ. ಇವತ್ತೇನು ಶುಕ್ರವಾರ ಇಷ್ಟೇ ಜನಕ್ಕಂತ ಲಿಮಿಟ್ ಇರಂಗಿಲ್ಲ ನೋಡ್ರಿ. ಎಲ್ಲರಿಗೆ ಉಡಿ ತುಂಬ್ತೀವಿ, ಎಷ್ಟು ಜನ ಮುತ್ತೈದೆಯರಿಗೆ ಉಡಿ ತುಂಬ್ತೀವಿ ಅಷ್ಟು ಚೋಲೆ ನೋಡ್ರಿ. ಅಲ್ಲಿ ಬಿಜಾಪುರ ಒಳಗಂತ ಇದಕ್ಕಿಂತ ಜಾಸ್ತಿನೇ ತುಂಬ್ತೀವಿ ನೋಡ್ರಿ. ಎಲ್ಲ ಕಡೆ ಏರಿಯಾ ಒಳಗೆ ಇನ್ನೂ ಇಲ್ಲ ಅಷ್ಟೊಂದು ತುಂಬಂಗಿಲ್ಲ. ಪ್ರತಿ ವರ್ಷನೂ ಇದು ಒಂದು 2 ವರ್ಷ ಆಗ್ಬೋದು ನೋಡ್ರಿ. ಹೋದ ವರ್ಷನೂ ಇಲ್ಲೇ ಇದ್ದೆ ನಾನು ಶುಕ್ರವಾರ. ಅದು ಒಂದು ಶುಕ್ರವಾರ ಚೇಂಜ್ ಆಯಿತು ಅಂದರೆ ಎಲ್ಲ ಕಡೆ ಇರೋದಾಗುತ್ತೆ, ಇಲ್ಲಾಂದ್ರೆ ಆಗಂಗಿಲ್ಲ ನೋಡ್ರಿ. 2 ಶುಕ್ರವಾರ ಸೇಮ್ ಹೋಸಲ 4 ಶುಕ್ರವಾರ ಬಂದಿತ್ತು, 4ನೇ ಶುಕ್ರವಾರ ಇಲ್ಲಿ ಮಾಡಿರ್ತೀವಿ. ಬಂದಿದ್ದೆ ನಾನು ಅಲ್ಲಿ 2ನೇ ಶುಕ್ರವಾರ ಮುಗಿಸ್ತೀವಿ ವರಮಹಾಲಕ್ಷ್ಮಿಗೆ. ಈ ಸರ್ತಿ ಚೇಂಜ್ ಆಯ್ತು ನೋಡ್ರಿ. ಎಲ್ಲ ಒಬ್ಬರು 2 ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡ್ಯಾರ, ಕೆಲವೊಬ್ರು 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರು. ಬಟ್ ನಾವು ಮಾಡಿದ್ದು 3ನೇ ಶುಕ್ರವಾರ ಕರೆಕ್ಟ್ ನೋಡ್ರಿ. ಯಾಕಂದರೆ ಹುಣ್ಣಿಮೆಗೆ ಯಾವುದು ಸಮೀಪ ಇರ್ತದಲ್ಲ ಅದೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಅದು ಶ್ರೇಷ್ಠ, ಅದೇ ವರಮಹಾಲಕ್ಷ್ಮಿ ಆಗತ್ತಂತ. ಹಂಗಾಗಿ ಕೇಳಿದ್ವಿ ಒಬ್ರಿಗೆ, ಆಚಾರ್ಯರಿಗೆ ಕೇಳಿಬಿಟ್ಟೆ ನಾವು 3ನೇ ಶುಕ್ರವಾರ ಅಲ್ಲಿ ಮುಗಿಸಿದ್ವಿ. ಅದಕ್ಕೆ ಇಲ್ಲಿ ಹೆಂಗೂ 4ನೇ ಶುಕ್ರವಾರ ಮುಗಿಸಿರಾಯ್ತು. 5ನೇ ಶುಕ್ರವಾರ ಏನೈತಿ ಬೆಳಗ್ಗೆ ಜಲ್ದಿ 11 ಗಂಟೆಗೆ ಹೋಗುತ್ತೆ ನೋಡ್ರಿ. ಅಮಾವಾಸ್ಯೆ ಬರುತ್ತೆ, ಅಮಾವಾಸ್ಯೆ 11ಕ್ಕೆ ಬಂತಂದ್ರೆ ಈಗ ಸಾಯಂಕಾಲ ಉಡಿ ತುಂಬಕ್ಕಾಗಲ್ಲ, ಏನೂ ಆಗಂಗಿಲ್ಲ, ಎಲ್ಲ ಗಡಿಬಿಡಿ ಆಗ್ಬಿಡ್ತದೆ. ಅದು ಸ್ವಲ್ಪ ಶಾಂತಿ ಇದ್ರೆ ಸಮಾಧಾನ ಆಗುತ್ತೆ ನೋಡ್ರಿ. ಕರೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು
ನಾವು 3ನೇ ಶುಕ್ರವಾರ ಅಲ್ಲಿ ಮುಗಿಸಿ 4ನೇ ಶುಕ್ರವಾರ ಇಲ್ಲಿ ಮುಗಿಸಾಕತ್ತೀವಿ. ಆ್ಯಕ್ಚುಲಿ ಇದು ವಿಡಿಯೋ ಭಾಳ ಲೇಟ್ ಆಗುತ್ತೆ ಅಪ್ಲೋಡ್ ಆಗುತ್ತೆ ನೋಡಿರಿ. ಯಾಕಂದ್ರೆ ಈ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅದಾವು ಹೇಳೋದ್ನೆಲ್ಲ ವೈಫೈ ಸಂಬಂಧ ಇಲ್ಲಿ ಯಾವುದೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು, ಎಲ್ಲ ಮಾಡಿಟ್ಟಿನಿ. ಬಟ್ ಅಲ್ಲಿ ಹೋದ್ಮೇಲೆ ಬಿಜಾಪುರಕ್ಕೆ ಹೋದ್ಮೇಲೆ ಡ್ಯೂಟಿ ಮನೆ ಕೆಲಸ ಮುಗಿಸ್ಕೊಂಡು ಅದೇ ಗ್ಯಾಪ್ ಒಳಗೆ ಎಡಿಟ್ ಮಾಡಿಬಿಟ್ಟು ಹಾಕಿದ್ರಾಯ್ತು ಅಂತೇಳಿ ಎಲ್ಲ ಕವರ್ ಮಾಡಿ ಇಟ್ಕೊಂಡು ನೋಡಿರಿ. ಈಗ ನೆಕ್ಸ್ಟ್ ಅನ್ನಕಂಟಿಯವ್ರು ಬಂದು ನೋಡಿರಿ, ಅವ್ರಿಗೆ ಸ್ಟುಡಿ ತುಂಬಾಕತ್ತೀನಿ. ಇವ್ರಿಗೆ ತುಂಬಿಕೊಂಡು ಮತ್ತು ನೆಕ್ಸ್ಟ್ ನಾವು ತುಂಬ್ಕೊಳಕ್ಕೆ ಹೋಗ್ಬೇಕು ನೋಡ್ರಿ. ನಾ ಎಲ್ಲಿಗೆ ಹೋಗೇ ಇಲ್ಲ ಇದ್ರ ಸಂಬಂಧ, ಯಾಕಂದ್ರೆ ಮನೆಯೊಳಗೂ ಬರ್ತಾರೆ, ಇಲ್ಲಿ ತುಂಬೋದಾಗತ್ತೆ ಅಂತೇಳಿ ಸುನಂದ ಹುಡುಗಿ ಕಡೆ ಇರ್ತಾಳಂತೆ, ಎಲ್ಲ ಕಡೆ ನಾನೇ ಹೋಗೋದಾಗೈತೆ ನೋಡ್ರಿ. ಅದಕ್ಕೆ ಈಗ ಇಲ್ಲಿ ತುಂಬಿಕೊಂಡು ಇಲ್ಲೆಲ್ಲ ತುಂಬ್ತೀನಿ, ಎಲ್ಲರಿಗೆ ತುಂಬಿಬಿಟ್ಟು ನೆಕ್ಸ್ಟ್ ನಾವು ಏನೋ ನಮ್ಮ ಅಕ್ಕಾರ ಮನೆಗೆ ಹೋಗ್ಬೇಕು. ಅಕ್ಕನೂ ಬಂದಿದ್ಲು, ಬಂದು ಕರೆದು ಹೋಗ್ಯಾವ ನೋಡ್ರಿ. ಮಧ್ಯಾಹ್ನ ಮುದ್ದತನ ಮಾಡ್ಕೊಳಕ್ಕೆ ಬಂದಿದ್ದಿಲ್ಲ, ಆ ಮುದ್ದತನ ಮಾಡಿಂದ ಆ ಕಡೆ ಹೋಗ್ಯಾವ ನೋಡ್ರಿ ಅಕ್ಕ. ಬರೀ ಇಲ್ಲಿಷ್ಟು ಬಡ ಬಡ ಉಡಿ ತುಂಬಿಬಿಟ್ಟು ನಾವು ಆ ಕಡೆ ಹೋಗುಮಂತ. ಈಗ ನೋಡ್ರಿ ಸಾಯಂಕಾಲ ಎಷ್ಟು ತಿರುಗಿ ಎಷ್ಟು 8-8:30 ಆಯಿತು. ಆವಾಗಲೇ ಸ್ಟಾರ್ಟ್ ಮಾಡಿ ನೋಡಿ ಉಡಿ ತುಂಬಾಕ. ಅದ್ರ ನಮ್ಮ ತಂಗಿ ಸಾರಿ ಹಾಕೊಂಡು ನೋಡ್ರಿ, ಆಕಿನ ಎಂಗೇಜ್ಮೆಂಟ್ ಸಾರಿ ಅದು ಹಾಕೋ ನನ್ನ ಹಾಕೊಂಡು ನೋಡ್ರಿ. ಆಕಿನಾಗ ನೋಡ್ರಿ ಎಲ್ಲ ಪೂಜಾದ ಉಡಿ ತುಂಬಿ ಎಲ್ಲ ಬಂದವ್ರಿ. ಹಾಗೆ ನಮ್ಮ ಶೋಭಾಕರ್ ಮನೆಗೆ ಹೊಂಟಿ ನೋಡ್ರಿ, ಅಲ್ಲಿಷ್ಟು ಒಬ್ಬರು ಅವ್ರಿಷ್ಟು ಪೂಜೆ ಮಾಡ್ಯಾರಂತ ನೋಡ್ರಿ. 8:30 ತಿರುಗಿ 8:30 ಆಯ್ತು, ಕತ್ಲಾಗೈತಿ. ನಮ್ಮ ಅಕ್ಕಾರ ಮನೆಗೆ ಹೊಂಟಿ ನೋಡ್ರಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತದು, ಅದಕ್ಕೆ ಫಸ್ಟ್ ಎಲ್ಲರಿಗೆ ಬಂದವರು ತುಂಬಿ ಆಮೇಲೆ ಹೊಂಟಿ ನೋಡ್ರಿ. ಶಿಲ್ಪ ನಾನು ಬಂದಿ ನೋಡ್ರಿ ನಮ್ಮ ಅಕ್ಕಾರ ಮನೆಗೂ. ಅಕ್ಕಾರು ಪೂಜೆ ಮಸ್ತ್ ಮಾಡ್ತಾರೆ ನೋಡ್ರಿ. ಆಕಿನೂ ನೋಡ್ರಿ ಈ ಥರ ಆಗೈತೆ ನೋಡ್ರಿ ಲಕ್ಷ್ಮೀ ಪೂಜೆ. ಅವರು ಇವತ್ತೇ ಮುಗಿಸ್ಯಾರ ನೋಡ್ರಿ, 4ನೇ ಶುಕ್ರವಾರನೇ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಾಗೇವಾಡಿ ಒಳಗೆ ನೋಡ್ರಿ ಎಲ್ಲರೂ 4ನೇ ಶುಕ್ರವಾರ ಮುಗಿಸ್ಯಾರ. ಬಿಜಾಪುರ ಒಳಗೆ 3ನೇ ಶುಕ್ರವಾರ, ಆಮೇಲೆ ಕೆಲವೊಬ್ರು 5ನೇ ಶುಕ್ರವಾರ ಮುಗಿಸ್ತಿದ್ದಾರೆ. ಬಟ್ ನಾವು ಅವರು 4ನೇ ಶುಕ್ರವಾರ ಮುಗಿಸ್ಯಾರ ನೋಡ್ರಿ. ಅವರು ಮಸ್ತ್ ಮಾಡ್ಯಾರ ಪೂಜಾ, ಡೆಕೋರೇಷನ್ ಎಲ್ಲ ಯಾವ ಥರ ಆಗೈತೆ ನೋಡ್ರಿ, ಮಸ್ತ್ ಆಗೈತಿ. ಬರೀ ಇಲ್ಲಿ ಉಡಿ ತುಂಬಿಕೊಂಡು ಹೋಗುಮಂತ. ನೋಡ್ರಿ ಎಲ್ಲ ಉಡಿ ತುಂಬಿಸ್ಕೊಳ್ಳೋದು ಉಡಿ ತುಂಬೋದು ಎಲ್ಲ ಮುಗೀತು. ಟೈಮ್ ತಿರುಗಿ ಎಷ್ಟು 10 ಗಂಟೆ ಆಯ್ತು ನೋಡ್ರಿ. ಬರೀ ಪಟ್ ಸಾರಿ ಚೇಂಜ್ ಮಾಡೋ ಮತ್ತು ನೋಡ್ರಿ ಚಿನ್ನೂ ಹೆಂಗೆ ಊಟ ಮಾಡಿ ಬಾಯ್ಗ ನೋಡ್ರಿ, ಅವನೇ ಒಬ್ಬನೇ ಊಟ ಮಾಡತ್ತಾನೆ ಇವತ್ತು. ಗುಡ್ ಬಾಯ್ ಆಗ್ಯಾನ ಈಗ ಚಿನ್ನೂರಿ. ವಿಚಾರ ವಿಶ್ವ ಮಲಾಂಡಂ ಮುಂದೆ ಪ್ರಸಂಗ ಬಂದಾಗ ನೋಡುವ ಎಂದು ತಕ್ಷಣವೇ ಮರೆಯಲು ಪ್ರಯತ್ನಿಸಿದಳು. ಇಲ್ಲಿ ಬರ್ಬೇಕು.
ಬರೀ ಪೂಜಾನು ಮುಗೀತು, ಎಲ್ಲ ಮುಗೀತು ನೋಡಿ, ಜಾತ್ರೆನೂ ಮುಗೀತು, ಪೂಜಾನು ಮುಗೀತು. ಬರೀ ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ, ಟೈಮ್ ಬಂದು 12:30 ಆಯಿತು. ನಾವು ಅನ್ನಾದ ರಸಮಂಜರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನೋಡ್ರಿ, ಅದಕ್ಕೆ ಅವನಿಗೆ ಇಷ್ಟು ಊಟ ಹಚ್ಚಿಟ್ಟಿನಿ. ನಾವು ಚಹಾ ಕುಡಿದ್ವಿ ಒಪ್ಪತ್ತಲ್ಲ. ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ. ಇವತ್ತಿನ ಯಾರಿಗಿಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ನಾಳೆ ಬ್ಯಾಕ್ ಟು ಬಿಜಾಪುರ ಹೋಗ್ಬೇಕು ನೋಡ್ರಿ.